ಎಲ್ರಿಗೂ ನಮಸ್ಕಾರ. ಈ ಒಂದು ಪೋಷಕರ ಸಭೆಯಲ್ಲಿ ನಮಗೆ ಮಾರ್ಗದರ್ಶನಾಧಿಕಾರಿಯಾಗಿ ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಮೂಡುಬಿದಿರೆ ತಾಲೂಕು ಇವರು ಆಗಮಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಒಂದು ಸಭೆ ಇರೋದ್ರಿಂದ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈ ಸಭೆ ನಾವು ಆಯೋಜನೆ ಮಾಡಿದ್ರೆ ಹಾಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಆ ಒಂದು ಪ್ರೋಟೋಕಾಲ್ ಪ್ರಕಾರ ಈ ಸಭೆಯಲ್ಲಿ ಆಯ್ಕೆ ಇರುವವರನ್ನು ಯಾರನ್ನಾದ್ರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಈ ಸಭೆ ನಾವು ನಡೆಸಿಕೊಡ್ಬೇಕು ಅನ್ನೋ ಒಂದು ಆದೇಶ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿಯಮದ ಪ್ರಕಾರ. ಸೊ ಈ ಒಂದು ಸಭೆಯಲ್ಲಿ ಹೊಸಬೆಟ್ಟು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಮತಿ ಯಶೋಧರವರು ಆಸನ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ವಸಂತ ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇದೇ ಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರೆಸಿಲಿಯಾದವರು ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ತಾವೆಲ್ಲರೂ ಆಗಮಿಸಿದಿರಿ. ಈ ಒಂದು ಸಭೆಗೆ ತಾವೆಲ್ಲರೂ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿಗಳಿಂದ ನಾಡಗೀತೆ. ಎಲ್ಲರನ್ನು ಸ್ವಾಗತಿಸುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರೆಸಿಲಿಯಾದವರು. ನಮ್ಮ ಹೊಸಬೆಟ್ಟು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಯಶೋಧರವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಭವ್ಯ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾರೆ. ಮೂಡಬಿದಿರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಹರಿ ಪಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಖುಷಿ ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. ಶಾಲಾ ಎಸ್ಎಂಸಿ ಅಧ್ಯಕ್ಷರಾದ ಶ್ರೀಮಂತ್ ವಸಂತರವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶಾಲಾ ವಿದ್ಯಾರ್ಥಿಯಾದ ರಿತೇಶ್ ಒಂದು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಾಮಾಜಿಕ ಪರಿಶೋಧಕರಾದ ಶ್ರೀಮತಿ ಶ್ವೇತಾ ಮತ್ತು ಪವಿತ್ರ ಇವರಿಗೂ ಹೃದಯಾಂತರದ ನಮನಗಳು. ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಪೋಷಕರಿಗೂ ಶಾಲಾ ಅಭಿಮಾನಿಗಳಿಗೂ ಊರವರಿಗೂ ಮತ್ತು ಸಮಸ್ತ ವಿದ್ಯಾಭಿಮಾನಿಗಳಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ವರ್ಷ ಇವಳು ಹೂ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಹೂ ನೀಡಿದಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಅದೇ ರೀತಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಮಾತನಾಡಲಿದ್ದಾರೆ ತಾಲೂಕು ವ್ಯವಸ್ಥಾಪಕರಾದ ಸಾಮಾಜಿಕ ಪರಿಶೋಧನೆ ಶ್ರೀ ಹರೀಶ್ ಜಿ ಅವರು. ಶಿಕ್ಷಣ ಯೋಜನೆ ಕರ್ನಾಟಕ ಈ ಒಂದು ಯೋಜನೆಯಡಿ ಸಾಮಾಜಿಕ ಪರಿಶೋಧನೆಯ ಪ್ರಕ್ರಿಯೆಯನ್ನು ಕಳೆದ 3 ದಿನಗಳಿಂದ ನಾವು ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಇವತ್ತು 3ನೇ ದಿನ ಅಂದ್ರೆ ಅಂತಿಮ ದಿನದಲ್ಲಿ ಒಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಆ ಒಂದು ಸಭೆಯಲ್ಲಿ ಸಂಪೂರ್ಣ ವರದಿಯನ್ನು ಮಂಡನೆ ಮಾಡಿಕೊಂಡು ಅದರ ಸಾಧಕ ಬಾಧಕರ ಬಗ್ಗೆ ಚರ್ಚೆ ಆಗಬೇಕೆನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನು ನಮ್ಮ ಮೂಡುಬಿದಿರೆ ತಾಲೂಕಿನ ಸಹಾಯಕ ನಿರ್ದೇಶಕರು ಗ್ರಾಮೀಣೋದ್ಯೋಗ ಇವರು ವಹಿಸಿಕೊಳ್ಳಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಒಂದು ಸಭೆಯಲ್ಲಿ ಹಾಜರಾಗಲಿಕ್ಕೆ ಆದ ಅನಾನುಕೂಲದ ಮೇರೆಗೆ ನಮಗೆ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹೊಸಪೇಟೆ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಶ್ರೀಮತಿ ಯಶೋಧರವರೇ ಹಾಗೆ ಶಾಲಾಭಿವೃದ್ಧಿ ಮೇಲ್ವಿಚಾರಣೆ ಸಮಿತಿಯ ಅಧ್ಯಕ್ಷರಾದಂತಹ ವಸಂತ್ ಅವರೇ, ಅದೇ ರೀತಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಜಿಗಾರ ಪಾಲಿಕೆಯ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕಿಯರೇ, ಅದೇ ರೀತಿ ಇವತ್ತು ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಪೋಷಕರೇ ಹಾಗೂ ನಮ್ಮ ಈ ಪುಟಾಣಿ ಮಕ್ಕಳೇ. ಬಹುಶಃ ಸರ್ಕಾರದ ಒಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆ ಕೂಡ ಒಂದು. ಸೊ ಅದರಲ್ಲಿ ಈ ಒಂದು ಯೋಜನೆ ಯಾವ ರೀತಿ ಕಾರ್ಯಾಚರಣೆ ಆಗ್ತಾ ಇದೆ, ಸೊ ಅದರಲ್ಲಿ ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ, ಅದನ್ನು ತಳಮಟ್ಟದಿಂದ ಈ ಒಂದು ಯೋಜನೆಯ ಒಂದು ಸಮಗ್ರವಾದ ಪರಿಶೀಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ನಿರ್ದೇಶನಾಲಯಕ್ಕೆ ವಹಿಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನು ಜಾರಿಗೆ ತಂದರೂ ಕೂಡ ಅದು ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕಾಗಿರೋದು ಕಡ್ಡಾಯ, ಅದು ನಿಯಮದಲ್ಲೇ ಅಳವಡಿಸಿಕೊಂಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಯೋಜನೆ ಕೂಡ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಗೆ ಒಳಪಟ್ಟಿದೆ. ಸೊ ಬಹುಶಃ ಈ ಒಂದು ಶಾಲೆ ಅಂದ್ರೆ ಮೂಡುಬಿದಿರೆ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಆಯ್ದ 2 ಶಾಲೆಗಳ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ನಾವು ನಡೆಸಿದ್ದೇವೆ. ನಾಳೆ ಒಂದು ಶಾಲೆಯ ಕೊನೆಯ ಒಂದು ಸಾಮಾಜಿಕ ಪರಿಶೋಧನೆ ಸಭೆ ನಡೆಯಲಿಕ್ಕಿದೆ. ಸೊ ಉಳಿದಂತೆ ಮೂಡುಬಿದಿರೆ ತಾಲೂಕಿನ ಎಲ್ಲ ಶಾಲೆಗಳ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿ ಆಗಿದೆ. ಸೊ ಇಲ್ಲಿ ಈ ಯೋಜನೆ ಬಗ್ಗೆ ನಿಮಗೆ ಗೊತ್ತಿರಲಿಕ್ಕಿಲ್ಲ ಜಾಸ್ತಿ ಆಗಿ. ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಯೋಜನೆ ಅಥವಾ ಈ ಯೋಜನೆ ಯಾವಾಗ ಜಾರಿಗೆ ಬಂತು ಅಂತ ಹೇಳಿದ್ರೆ 2018ಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಹೊಸದಾಗಿ ಒಂದು ಸಮಗ್ರವಾದ ಒಂದು ಯೋಜನೆಯನ್ನು ಪ್ರಾರಂಭ ಮಾಡುತ್ತೆ. ಇದು ಈ ಹಿಂದೆ ಕಾರ್ಯಾಚರಣೆ ಮಾಡ್ತಾ ಇತ್ತು. ಸರ್ವ ಶಿಕ್ಷಾ ಅಭಿಯಾನ್ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಮತ್ತೆ ಶಿಕ್ಷಕರ ತರಬೇತಿ, ಟೀಚರ್ಸ್ ಎಜುಕೇಶನ್, ಇವೆಲ್ಲವನ್ನು ಒಟ್ಟು ಸೇರಿಸಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯನ್ನು ತಯಾರು ಮಾಡಿಕೊಂಡಿದ್ದಾರೆ. ಸೊ ಇದರಲ್ಲಿ ಯಾರೆಲ್ಲ ಬರ್ತಾರೆ ಅಂತ ಹೇಳಿದ್ರೆ, ನಿಮ್ಮ LKG ಹಿಡಿದು 12ನೇ ತರಗತಿವರೆಗೆ ಕಲಿತಕ್ಕಂಥ ಮಕ್ಕಳು ಇದರ ಒಂದು ಫಲಾನುಭವಿಗಳು. ಸೊ ಇವರಿಗೆ ಹಂತ ಹಂತವಾಗಿ ಪ್ರಾಥಮಿಕ ಶಿಕ್ಷಣ, ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಇವೆಲ್ಲವೂ ಹಂತ ಹಂತವಾಗಿ ಮಕ್ಕಳಿಗೆ ಸಿಗುವಂತ ಒಂದು ಶಿಕ್ಷಣದ ಹಂತ. ಸೊ ಈ ಎಲ್ಲ ಹಂತಗಳಲ್ಲಿ ಮಕ್ಕಳ ಒಂದು ಅವರ ಪಠ್ಯದ ಜೊತೆಗೆ ಅವರ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಗುರುತಿಸಿಕೊಂಡು ಅವರಿಗೆ ಯಾವುದೆಲ್ಲ ವಿಶೇಷ ತರಬೇತಿಗಳ ಅಗತ್ಯತೆ ಇದೆ ಅದನ್ನು ಶಿಕ್ಷಕರು ಮನಗಂಡು ಆ ಒಂದು ಶಿಕ್ಷಣವನ್ನು ಕೊಡುವಂಥದ್ದು ಇದರಲ್ಲಿ ಅಳವಡಿಸಿಕೊಂಡಂತಹ ಒಂದು ಪ್ರಮುಖ ಅಂಶ. ಇದರ ಒಟ್ಟಾರೆ ಉದ್ದೇಶ ಮಕ್ಕಳು ಏನು ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯ ಲಿಂಗ ತಾರತಮ್ಯವಿಲ್ಲದೆ, ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಮಕ್ಕಳು ಒಂದು ಸಮಗ್ರವಾದ ಶಿಕ್ಷಣವನ್ನು ಮತ್ತು ಗುಣಮಟ್ಟದಿಂದ ಕೂಡಿದಂತಹ ಶಿಕ್ಷಣವನ್ನು ಪಡೆಯಬೇಕು. ಆ ಮೂಲಕ ಅವರ ಒಂದು ಶಿಕ್ಷಣದ ಮಟ್ಟ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಅವರು ಪಾಠ ಕಲಿತಂತಹ ಶಾಲೆಗಳಿಗೆ
ಆ ಫಲಿತಾಂಶಗಳನ್ನು ತಂದುಕೊಡುವ ಜೊತೆಗೆ ಆ ಒಂದು ಅವರ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ತಂದುಕೊಂಡು ಅವರ ಮುಂದಿನ ಹಂತದಲ್ಲಿ ಅಂದ್ರೆ ಪ್ರಾಥಮಿಕ ಶಾಲಾ ಹಂತದಿಂದ ಹಿಡಿದು ಪ್ರೌಢಶಾಲಾ ಹಂತ ಮತ್ತು ಪದವಿ ಪೂರ್ವ ಶಿಕ್ಷಣ ಹಂತ ಈ 3 ಹಂತಗಳನ್ನು ದಾಟಿಕೊಂಡು ಅವರು ಮತ್ತೆ ಹೊರ ಜಗತ್ತಿಗೆ ಕಾಲಿಟ್ಟಾಗ ಅವರು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳು ಯಾವುದೇ ಒಂದು ಖಾಸಗಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳಿಗೆ ಸರಿಸಮಾನರಾಗಿ ನಿಲ್ಬೇಕು. ಸೊ ಅವರು ಯಾವುದೇ ರೀತಿಯಲ್ಲಿ ಹಿನ್ನಡೆಯನ್ನು ಅನುಭವಿಸಬಾರ್ದು. ಸೊ ಖಾಸಗಿ ಶಾಲೆಯಲ್ಲಿ ಒಬ್ಬ ಶಿಕ್ಷಣವನ್ನು ಪಡೆದು 12ನೇ ತರಗತಿಯವರೆಗೆ ಶಿಕ್ಷಣವನ್ನು ಪಡೆದು ಮತ್ತೆ ಅವನ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭಕ್ಕೆ ಹೋದಾಗ ಅವನು ಯಾವ ರೀತಿ ಅವನು ಬಂದಂತಹ ಸವಾಲುಗಳನ್ನು ಎದುರಿಸ್ತಾನೋ ಸೊ ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳು ಕೂಡ ಅವರ ಎಲ್ಲ ಶಿಕ್ಷಣದ ಹಂತವನ್ನು ಪೂರೈಸಿ ಆ ಪದವಿ ಶಿಕ್ಷಣವನ್ನು ಪೂರೈಸಿ ಹೊರಗಡೆ ಬರುವಾಗ ಅವರು ಯಾವರನ್ನು ಅವಲಂಬನೆ ಆಗದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರು ಆ ಒಂದು ಎಲ್ರಿಗೂ ಸರಿಸಮಾನಾಗಿ ನಿಲ್ಬೇಕು, ಅವರ ಒಂದು ವೃತ್ತಿ ಜೀವನವನ್ನು ಅವರೇ ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾನ್ಸೆಪ್ಟ್ ಅಡಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲಾ ಹಂತದಲ್ಲಿ ಸಂಬಂಧಪಟ್ಟ ಸರ್ಕಾರಿ ಶಾಲೆಯ ಶಿಕ್ಷಕರು ಈ ಮಕ್ಕಳ ಒಂದು ಪ್ರತಿಯೊಂದು ಚಟುವಟಿಕೆಗಳನ್ನು ಗುರುತಿಸಿಕೊಂಡು ಅವರ ವಿಶೇಷ ಆಸಕ್ತಿಗಳಿಗೆ ಅವರು ಮತ್ತೆ ಅದನ್ನು ಉತ್ತೇಜನ ಮಾಡಿಕೊಳ್ಳಿಕ್ಕೆ ಅವರಿಗೆ ಉತ್ತೇಜನ ಕೊಟ್ಟು ಅವರು ಮುಂದಿನ ಹಂತಕ್ಕೆ ಹೋಗುವಾಗ ಅದನ್ನು ಬೆಳೆಸಿಕೊಂಡು ಅದರಲ್ಲಿ ಉನ್ನತಿಯನ್ನು ಪಡ್ಕೊಳ್ಳುವಂತ ಆಗ್ಬೇಕಿರೋ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣವನ್ನು ಅವರು ತಯಾರು ಮಾಡಿಕೊಂಡಿರುವಂಥದ್ದು. ಈ ಹಂತದಲ್ಲಿ ಇವತ್ತು ನಾವು ಈ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳ ಒಂದು ಶಾಲೆಯಲ್ಲಿ ಇದ್ದೀವಿ. ಸೊ ಮಕ್ಕಳಿಗೆ ಈ ಒಂದು ಹಂತವನ್ನು ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅವರ ಇನ್ನೂ ಅವರ ಬೆಳವಣಿಗೆ ತುಂಬಾ ಆಗ್ಬೇಕಿದೆ. ಏನೇ ಇದ್ರೂ ಕೂಡ ಮಕ್ಕಳ ಪ್ರತಿಯೊಂದು ಬೆಳವಣಿಗೆಗಳನ್ನು ಬಹಳಷ್ಟು ಹತ್ತಿರದಿಂದ ನೋಡುವಂತವರು ಮಕ್ಕಳ ಪೋಷಕರು. ಸೊ ದಯವಿಟ್ಟು ನಿಮ್ಮ ಮಕ್ಕಳ ಒಂದು ಬೆಳವಣಿಗೆಯನ್ನು ನೀವು ಬಹಳ ಹತ್ತಿರದಿಂದ ನೋಡ್ಕೊಳ್ತಾ ಇರುವಾಗ ಅವರಲ್ಲಿ ಯಾವುದೇ ಒಂದು ರೀತಿಯ ಬದಲಾವಣೆಗಳು ಆದಾಗ ಅದನ್ನು ನೀವು ಗಮನಿಸ್ತೀರಾ. ಆ ಗಮನಿಸಿದ ವಿಷಯವನ್ನು ನೀವು ಶಾಲಾ ಹಂತದಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಹೇಳಿದಾಗ ಮತ್ತೆ ಅವರು ಶಿಕ್ಷಕರು ಅದನ್ನು ಗಮನಿಸಿಕೊಳ್ತಾರೆ. ಆ ಗಮನಿಸಿಕೊಂಡಾಗ ಅವರಿಗೆ ಯಾವ ರೀತಿ ಅವರಲ್ಲಿ ಇರತಕ್ಕಂತಹ ವಿಶೇಷ ಆಸಕ್ತಿ ಅಥವಾ ವಿಶೇಷ ಕೌಶಲ್ಯವನ್ನು ಇನ್ನೂ ಯಾವ ರೀತಿ ಅವರು ವೃದ್ಧಿ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಅವರಿಗೆ ಒಂದು ಪೂರ್ಣ ಪ್ರಮಾಣದ ಮಾಹಿತಿ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಈ ಅದನ್ನು ಅವರಿಗೆ ಕೊಡುವುದರ ಮೂಲಕ ಅವರು ಮತ್ತಷ್ಟು ಅದರಲ್ಲಿ ನಿಪುಣರು ಆಗ್ಲಿಕ್ಕೆ ಅವರಿಗೆ ಸಹಾಯಕ ಆಗುತ್ತೆ. ಇಲ್ಲದೆ ಹೋದ್ರೆ ಬರೀ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನು ದಾಖಲು ಮಾಡಿ ಬಿಟ್ರೆ ನಮ್ಮ ಜವಾಬ್ದಾರಿ ಮುಗ್ದೋಯ್ತು. ಸೊ ಇನ್ನೇನಿದ್ರು ಶಾಲೆಯಲ್ಲಿ ಶಿಕ್ಷಕರು ಮಾಡಬೇಕು, ಸೊ ಅವ್ರ ಕೆಲಸ ಈ ತರ ಎಲ್ಲ ಬರುತ್ತೆ, ನಮ್ಮ ತಲೆಯಲ್ಲಿ ಬರುತ್ತೆ. ಆದ್ರೆ ವಾಸ್ತವವಾಗಿ ಆ ರೀತಿ ಅಲ್ಲ. ಸೊ ಶಾಲೆಯಲ್ಲಿ ಇರುವ ಟೈಮ್ನವರೆಗೆ ಶಿಕ್ಷಕರು ಅವ್ರು ಏನೋ ಶಿಕ್ಷಣವನ್ನು ಕೊಡಬೇಕು ಅದನ್ನು ಖಂಡಿತ ಮಕ್ಕಳಿಗೆ ಕೊಡ್ತಾರೆ. ಸೊ ಅದನ್ನು ಮತ್ತೆ ಅದನ್ನು ಹೋಗ್ಬೇಕಾಗಿರೋದು ಕೂಡ ಪೋಷಕರ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಅವರನ್ನು ಪ್ರತಿಯೊಂದು ಕಲಿಕೆಗೆ ಕೂಡ ನೀವು ನಿರಂತರವಾಗಿ ಅವರನ್ನು ಸಜ್ಜುಗೊಳಿಸಿ ಮಕ್ಕಳು ಪಾಠ ಇರ್ಬೋದು ಅಥವಾ ಪಠ್ಯೇತರ ಚಟುವಟಿಕೆಗಳು ಇರ್ಬೋದು, ಈ ಎರಡರಲ್ಲೂ ಸರಿಸಮಾನರಾಗಿ ಮುಂದೆ ಬರಬೇಕೆಂಬ ನಿಟ್ಟಿನಲ್ಲಿ ನೀವು ಕೂಡ ನಿಮ್ಮ ಕೊಡುಗೆಯನ್ನು ಕೊಟ್ಟಾಗ ಮಾತ್ರ ಅದರ ಅಂತಿಮ ಯಶಸ್ಸು ಅದು ಮತ್ತೆ ನಿಮಗೆ ಸಿಗುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಕಲಿಕಾ ಹಂತ ಮತ್ತು ಅವರ ಒಳ್ಳೆಯ ಬೆಳವಣಿಗೆಗಳು ಅದು ನಿಮಗೆ ಗೋಚರಿಸುತ್ತೆ. ಸೊ ಅದು ನಾವೇನೋ ಒಂದು ಇದು ಹಾಕ್ತಾ ಇದ್ದೇವೆ, ಶ್ರಮ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಮತ್ತೆ ನಮಗೆ ವಾಪಸ್ ಬರುತ್ತೆ. ಅದು ನಮ್ಮ ಮಕ್ಕಳ ಒಂದು ಕಲಿಕೆಯಲ್ಲಿ ಇರ್ಬೋದು ಅಥವಾ ಅವರ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುವಂತದ್ದು ಇರ್ಬೋದು. ಸೊ ಇವೆಲ್ಲವೂ ನಮಗೆ ಸಿಗುವಂತಹ ಒಂದು ಕೊಡುಗೆ. ಅದು ನಾವು ನಿರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಶಿಕ್ಷಕರ, ಮಕ್ಕಳ ಮತ್ತು ಪೋಷಕರ ಈ ಒಂದು ಬಾಂಧವ್ಯ ಏನಿದೆ ಅದು ಬಹಳಷ್ಟು ಗಟ್ಟಿ ಆಗ್ಬೇಕು. ಇದರಲ್ಲಿ ಬಿರುಕು ಬಿಟ್ರೆ ಅದು ನಮ್ಮ ಮಕ್ಕಳಲ್ಲಿ ಅದು ಪ್ರತಿಧ್ವನಿಸುತ್ತೆ. ಸೊ ಆದ್ರಿಂದ ಪೋಷಕರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಸರ್ಕಾರ ಕೂಡ ಇವಾಗ ಪ್ರತಿಯೊಂದು ಹಂತದಲ್ಲಿ ಇವಾಗ ಮಕ್ಕಳಿಗೆ LKG ಹಿಡಿದು 12ನೇ ತರಗತಿವರೆಗೆ ನಿಮಗೆ ಗೊತ್ತಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ.
ಸೊ ಈ ಹಣ ಖರ್ಚು ಮಾಡಿರೋದಕ್ಕೆ ಸರ್ಕಾರ ವಾಪಸ್ ಏನ್ ಬಯಸುತ್ತೆ ಅಂತ ಹೇಳಿದ್ರೆ ಬೇರೇನೂ ನಿರೀಕ್ಷೆ ಮಾಡಲ್ಲ. ಸೊ ಅವರು ಅವರ ಒಂದು ಶಿಕ್ಷಣವನ್ನು ಪೂರೈಸಿ ಹೊರ ಜಗತ್ತಿಗೆ ಬಂದಾಗ ಅಲ್ಲಿ ಅವರು ಸಮಾಜಕ್ಕೆ ಒಂದು ಉತ್ತಮ ಜೀವನವನ್ನು ರೂಪಿಸಿಕೊಂಡು ಅವರ ಒಂದು ಜೀವನವನ್ನು ಸರಿದೂಗಿಸಿಕೊಂಡು ಹೋದ್ರೆ ಅದು ಸರ್ಕಾರಕ್ಕೆ ಅವರು ಕೊಡುವಂತಹ ಒಂದು ಕೊಡುಗೆ. ಬರೀ ಅಷ್ಟೇ. ಸೊ ಸತ್ಪ್ರಜೆಯಾಗಿ ಬಾಳ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸರ್ಕಾರ ಬಯಸುತ್ತೆ. ಅದು ಬಿಟ್ರೆ ಬೇರೇನು ಕೊಡಲ್ಲ, ಬಯಸಲ್ಲ. ಆದ್ರೆ ಸೊ ಇದನ್ನು ನಾವು ಪ್ರತಿಯೊಬ್ಬ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಸಮಾಜಕ್ಕೆ ನಾವು ಯಾವುದೇ ತರದ ಹೊರೆ ಆಗಬಾರ್ದು. ಅದು ಸರ್ಕಾರ ಬಯಸುವಂಥದ್ದು. ಸೊ ಅದರಿಂದ ಮತ್ತು ಇನ್ನೊಂದು ವಿಚಾರ, ಪುರುಷರಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿದೆ ಈ ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗಳಿಗೆ ವ್ಯತ್ಯಾಸ. ಸೊ ನಮಗೇನ ಖಾಸಗಿ ಶಾಲೆಯಲ್ಲಿ ಜಾಸ್ತಿ ವ್ಯಾಮೋಹ, ಯಾಕೆ ಅಂತ ಗೊತ್ತಿಲ್ಲ. ಅದು ಇಂಗ್ಲಿಷ್ ಮೀಡಿಯಂ. ಸೊ ನನ್ನ ಮಗ ಇಂಗ್ಲಿಷ್ ಮೀಡಿಯಂ ಕಲಿಬೇಕು, ಅದು ಒಳ್ಳೇದೇ. ಆದ್ರೆ ಸೊ ಯಾವ ರೀತಿ ನಾವು ಯೋಚನೆ ಮಾಡಬೇಕು, ಅಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ವಿದ್ಯಾಭ್ಯಾಸ ನನ್ನ ಮಗಳಿಗೆ ಸಿಗ್ತಾ ಇದೆಯಾ? ಸೊ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇವಾಗ ನೀವು ಬರೀ ಹೋಲಿಕೆ ಮಾಡಿ ಖಾಸಗಿ ಶಾಲೆಯಲ್ಲಿ ಏನು ಟೀಚರ್ಸ್ ಇರ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸ್ತಿರುವಂತಹ ಶಿಕ್ಷಕರು. ಸೊ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಬ್ಬ ಒಂದು ಪರಿಣತ ಶಿಕ್ಷಕರ ಒಂದು ದಂಡೇ ಇದೆ. ಸೊ ಪರಿಣತರು ಅಂದ್ರೆ ಒಂದು ಮಗುವನ್ನು ಅವ್ರು ನೋಡಿದ ಕೂಡಲೇ ಅವರಿಗೆ ಯಾವ ರೀತಿಯ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನೋ ವಿಚಾರ ಅವರಿಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದೇ ಒಂದು ನೀವು ಖಾಸಗಿ ಶಾಲೆಗಳಿಗೆ ಹೋಲಿಕೆ ಮಾಡಿ, ಅಲ್ಲಿ ಏನಾಗುತ್ತೆ, ಶಿಕ್ಷಕರ ಆಯ್ಕೆಯಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಅವರನ್ನು ಶಿಕ್ಷಕರಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರು ಕನಿಷ್ಠ ಸಂಬಳಕ್ಕೆ ದುಡಿಲಿಕ್ಕೆ ಅವ್ರು ಸಿದ್ಧರಿದ್ದಾರೆ. ಸೊ ಆ ಒಂದು ವಿಚಾರದಲ್ಲಿ ಅವರನ್ನು ಆಯ್ಕೆ ಮಾಡ್ಕೊತಾರೆ. ಆದ್ರೆ ಅಂತ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಂಡಾಗ ನಾವು ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ? ಮೊದಲನೇದಾಗಿ ಅವರು ಟೀಚರ್ಸ್ ಟ್ರೈನಿಂಗ್ ಆಗಿರಲ್ಲ. ಸೊ ಅವರು ಏನ್ ತಿಳ್ಕೊಂಡಿರ್ತಾರೆ ಅಷ್ಟನ್ನು ಮಾತ್ರ ಮಕ್ಕಳಿಗೆ ಕೊಡ್ತಾರೆ. ಸೊ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂತಹ ಗುಣಮಟ್ಟದ ಶಿಕ್ಷಣದಿಂದ ನಾವು ವಂಚಿತರಾಗಬಾರ್ದು ಅಂತ ಹೇಳಿದ್ರೆ ನಾವು ಈ ತರ ಯೋಚನೆ ಮಾಡೋದನ್ನು ಕಲಿಬೇಕು. ಬರೀ ನಾವೇ ಒಂದು ಹಣ ಕೊಟ್ಟು ಸೊ ನಾವು ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನಮ್ಮ ಮಕ್ಕಳಿಗೆ ಕೊಡಿಸದಿದ್ರೆ ಏನ್ ಪ್ರಯೋಜನ ಬಂತು? ನಾವು ಖರ್ಚು ಮಾಡಿದ್ದು ಯಾತಕ್ಕಾಗಿ? ಸೊ ಈ ಒಂದು ಶಾಲೆಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ಸಂಖ್ಯೆ ಬಗ್ಗೆ ನನಗೆ ತುಂಬಾನೇ ಹೇಳುವಂತದ್ದಿದೆ. ಯಾಕಂತ ಹೇಳಿದ್ರೆ ಸೊ ಈ ಒಂದು ಪ್ರದೇಶದಲ್ಲಿ ವಾಸಿಸ್ತಕ್ಕಂತಹ ಮಕ್ಕಳ ಪೋಷಕರು ಸೊ ನೀವೆಲ್ಲ ಸ್ವಲ್ಪ ಮುತುವರ್ಜಿ ವಹಿಸಿ ಇಂಥ ಶಾಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿದ್ದಾರೆ. ಸೊ ಅವರಲ್ಲಿ ಕೂಡ ನನ್ನೊಂದು ಮನವಿ, ಯಾಕಂದ್ರೆ ಸ್ವಲ್ಪ ಟೀಮ್ ವರ್ಕ್ ಮಾಡಿ ನಿಮ್ಮ ಏನು ಮೇಲ್ವಿಚಾರಣೆ ಸಮಿತಿ ಇದೆ ಸೊ ಅವರನ್ನು ಒಂದ್ ಕಡೆ ಸೇರಿಸಿಕೊಂಡು ಈ ರೀತಿ ನಾವು ಮಕ್ಕಳ ಸಂಖ್ಯೆಯನ್ನು ಯಾವ ರೀತಿ ಹೆಚ್ಚಳ ಮಾಡ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ನಿಮ್ಮಿಂದ ಚಿಂತನೆಗಳು ಆಗ್ಬೇಕು. ಆದಾಗ ಮಾತ್ರ ಮುಂದಿನ ಹಂತದಲ್ಲಿ ಕೆಲಸ ಕಾರ್ಯಗಳು ಆಗುತ್ತೆ. ಆದಾಗ ಆಟೋಮೆಟಿಕ್ ಆಗಿ ನಿಮ್ಮ ಶಾಲೆಯ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹಗಳಿಲ್ಲ. ಸೊ ಇದಾಗಬೇಕು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ವರ್ಷ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ರೆ ಒಂದೊಂದು ದಿನ ಶಾಲೆಗಳು ಮುಚ್ಚಲ್ಪಡ್ತವೆ. ಆದ್ರೆ ಶಾಲೆಗಳು ಮುಚ್ಚಲ್ಪಟ್ಟರು ಕೂಡ ಶಿಕ್ಷಕರು ಅವರು ಬೇರೆ ಶಾಲೆಗೆ ಹೋಗೋದು, ಅವ್ರ ಮನೆಗೆ ಹೋಗಲ್ಲ. ಆದ್ರೆ ಮಕ್ಕಳಿಗೆ ಇಲ್ಲಿ ಈ ವ್ಯಾಪ್ತಿಯಲ್ಲಿ ಕಲಿತಕ್ಕಂತ ಮಕ್ಕಳಿಗೆ ಇದರಿಂದ ಸಮಸ್ಯೆ ಆಗತ್ತೆ. ಸೊ ತುಂಬಾನೇ ಕಷ್ಟಪಟ್ಟು ದಿನನಿತ್ಯ ಕೂಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನು ಪೋಷಣೆ ಮಾಡುವಂತ ಹಲವಾರು ಕುಟುಂಬಗಳಿವೆ. ಸೊ ಅವರಿಗೆ ಅನಿವಾರ್ಯತೆ ಇದೆ. ಸೊ ಇಂಥ ಶಾಲೆಗಳು ಅವರಿಗೆ ಅನಿವಾರ್ಯವಾಗಿರೋದ್ರಿಂದ ಅವರಿಗೆ ಮುಂದೊಂದು ದಿನ ಕಷ್ಟ ಆಗ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಹಂತದಲ್ಲಿ ಯೋಚನೆ ಮಾಡಿಕೊಂಡು ಅದಕ್ಕೆ ಕಾರ್ಯಪ್ರವೃತ್ತ ಆದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಸ್ವಲ್ಪ ಸುಧಾರಣೆ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹಗಳಿಲ್ಲ. ಆದ್ರೆ ಇದೊಂದು ನಮ್ಮ ಸಲಹೆ, ಯಾಕಂದ್ರೆ ನಮಗೆ ಬೇಜಾರಾಗತ್ತೆ. ಸೊ ಒಳ್ಳೊಳ್ಳೆ ಕಟ್ಟಡಗಳಿರುತ್ತೆ. ನಾವು ಈ ಒಂದು ಹೊಸಬೆಟ್ಟು ಗ್ರಾಮ ಪಂಚಾಯತಿಗೆ ಸೇರಿ ಒಟ್ಟು 24 ಶಾಲೆಗಳ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ಮುಗಿಸಿ ಇವತ್ತು ಕೊನೆ ಹಂತದಲ್ಲಿ ಇದೆ. ಸೊ ಎಲ್ಲೂ ಹೋದಾಗ ಕೆಲವೊಂದು ಶಾಲೆಗಳ ಪರಿಸ್ಥಿತಿಯನ್ನು ಕಂಡ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆ ಕಟ್ಟಡ, ನೆಲ ಹಾಕಿರುವಂತ ಒಂದು ಟೈಲ್ಸ್ ಹಾಕಿರುವಂತ ಒಳ್ಳೆ ಕಟ್ಟಡಗಳಿವೆ. ಆದ್ರೆ ಮಕ್ಕಳ ಸಂಖ್ಯೆ ವರ್ಷ ಕಡಿಮೆ ಆಗ್ತಾ ಇದೆ. ಸೊ ಇದು ಬಹಳ ಬೇಜಾರಿನ ಸಂಗತಿ. ಯಾಕಂತ ಹೇಳಿದ್ರೆ ಅಷ್ಟು ಒಳ್ಳೆ ಕಟ್ಟಡಗಳು ಇನ್ನು ಮುಂದೆ
ನಾಮವಶೇಷ ಅಂದ್ರೆ ನಾವು ಬರೀ ಆ ಕಡೆ ಹೋಗುವಾಗ ಬರೀ ನೋಡ್ಬೋದಷ್ಟೇ. ಸೊ ಅಲ್ಲಿ ಮಕ್ಕಳು ಶಾಲೆ ಅದು ಇದಾಗ್ತಾ ಇಲ್ಲ, ಮುಚ್ಚಿದ್ದಾರೆ ಅನ್ನೋ ಒಂದು ವಿಚಾರ ಮನಸ್ಸಿಗೆ ಬೇಜಾರಾಗುತ್ತೆ. ಈವನ್ ನಾವು ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ನಡೆಸಲಿಕ್ಕೆ ಬಂದವರಿಗೂ ಕೂಡ ಬಹಳಷ್ಟು ಮನ ಮುಟ್ಟಿರುವಂತಹ ಸಂಗತಿ ಇದು. ಯಾಕಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಕ್ಕೆ ಕಾರಣ ನಾವೇ, ಬೇರೆ ಯಾರು ಅಲ್ಲ. ಸೊ ಏನ್ ಮಾಡ್ಬೇಕು, ನಮ್ಮಿಂದ ಏನಾಗ್ಬೇಕು, ಏನಾಗ್ಬೋದು, ಸೊ ಅದೆಲ್ಲವನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರನೇ ಸಲಹೆ ಸೂಚನೆಗಳಿವೆ, ಅದನ್ನು ಮಾಡ್ಬೇಕಷ್ಟೇ. ಸೊ ಅದನ್ನು ಮಾಡಿದ್ರೆ ಆ ಒಂದು ಸಮಸ್ಯೆಗಳು ಖಂಡಿತ ಪರಿಹಾರ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಶಾಲಾ ಮೇಲ್ವಿಚಾರಣೆ ಸಮಿತಿಯವರಿಂದ ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಕೆಲಸ ಕಾರ್ಯಗಳು ಆದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ನಂಬಿಕೆ ನಮ್ದು. ಸೊ ಅದೇ ರೀತಿ ಇವತ್ತು ಯೋಜನೆ ಬಗ್ಗೆ ನಿಮಗೆ ಅಷ್ಟೇ ಏನಿಲ್ಲ, ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಅಂತ ಹೇಳಿದ್ರೆ ದೊಡ್ಡ ವಿಚಾರ ಏನಿಲ್ಲ. ಸೊ LKG ಹಿಡಿದು 12ನೇ ತರಗತಿಯವರೆಗಿನ ಮಕ್ಕಳಿಗೆ ಹಂತ ಹಂತವಾಗಿ ಯಾವ ಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಸೊ ಎಷ್ಟು ಕೊಡಬೇಕು ಅದು ಶಿಕ್ಷಕರಿಗೆ ಅವಲಂಬಿತ ಆಗಿರುತ್ತೆ. ಸೊ ವಿದ್ಯಾರ್ಥಿಯನ್ನು ನೋಡಿದ ಕೂಡಲೇ ಅವರಿಗೆ ನಿಮಗೆ ಇಷ್ಟು ಈ ಒಂದು ಮಾಹಿತಿ ಅಗತ್ಯ ಇದೆ, ಸೊ ಅದೆಲ್ಲವನ್ನು ಅವರು ತಿಳ್ಕೊಳ್ಳಲಿಕ್ಕೆ ಒಂದು ಪರಿಣತಿಯನ್ನು ಪಡ್ಕೊಂಡಂತ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಸೊ ಅವರು ಅವರಿಗೆ ಆ ಒಂದು ಮಟ್ಟದ ಶಿಕ್ಷಣವನ್ನು ಪೂರೈಕೆ ಮಾಡ್ತಾರೆ. ಸೊ ಪ್ರಾಥಮಿಕ ಹಂತ ಇರ್ಬೋದು ಅಥವಾ ಏನು ಪ್ರೌಢಶಾಲಾ ಅಂತ ಇರ್ಬೋದು. ಸೊ ಪ್ರಾಥಮಿಕ ಹಂತದಲ್ಲಿ ನಮಗೆ ಅಷ್ಟು ಏನು ಬದಲಾವಣೆಗಳು ಸಿಗಲ್ಲ, ಆದ್ರೆ ಪ್ರೌಢಶಾಲಾ ಹಂತ ಮತ್ತು ಪದವಿ ಪೂರ್ವ ಶಿಕ್ಷಣ ಹಂತದಲ್ಲಿ ಈ ಬದಲಾವಣೆಗಳು ಎಲ್ಲವೂ ಗಮನಕ್ಕೆ ಬರುತ್ತೆ ಪೋಷಕರಿಗೆ. ಆ ಬಂದಂತ ಸಂದರ್ಭದಲ್ಲಿ ಅದನ್ನು ಸಂಬಂಧಪಟ್ಟ ಶಿಕ್ಷಕರಿಗೆ ಆದಷ್ಟು ಬೇಗ ತಿಳಿಸಿ, ಮತ್ತೆ ಅಂತಿಮವಾಗಿ ಅವರು 12ನೇ ತರಗತಿ ಪಾಸ್ ಆಗಿ ಹೊರ ಬರಲಿಕ್ಕೆ ಅವರು ಯಾವುದೇ ರೀತಿಯ ಒಂದು ವೃತ್ತಿ ಕೌಶಲ್ಯವನ್ನು ಕೂಡ ಅವರಿಗೆ ಅದರಲ್ಲಿ ಒಂದು ಆಸಕ್ತಿಯನ್ನು ಹೊಂದಿದ್ರೆ ಅದಕ್ಕೆ ಪೂರಕವಾಗಿ ಶಾಲೆಗಳಿಂದ ಏನ್ ಮಾಡ್ಬೇಕು ಅದೆಲ್ಲವನ್ನು ಅವರಿಗೆ ತಲುಪಿಸುವಂತ ಒಂದು ಪ್ರಯತ್ನ ಶಾಲೆಯಿಂದ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳ ಪೋಷಕರು ಬಹಳಷ್ಟು ಜವಾಬ್ದಾರಿಯಿಂದ ಈ ಮಕ್ಕಳ ಬೆಳವಣಿಗೆಯನ್ನು ಗಮನಿಸಬೇಕು. ಅದೇ ರೀತಿ ಈ ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಏನು ನಮಗೆ ಸರ್ಕಾರದಿಂದ ಒಂದು 138 ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ. ಸೊ ಆ 138 ಪ್ರಶ್ನಾವಳಿಗಳಲ್ಲಿ ಶಿಕ್ಷಕರಿಗೆ ಸಂಬಂಧಪಟ್ಟದ್ದಿದೆ, ಮಕ್ಕಳಿಗೆ ಸಂಬಂಧಪಟ್ಟದ್ದಿದೆ, ಮಕ್ಕಳ ಪೋಷಕರಿಗೆ ಸಂಬಂಧಪಟ್ಟದ್ದಿದೆ, ಮೇಲುಸ್ತುವಾರಿ SMC ಮೇಲುಸ್ತುವಾರಿ ಸಮಿತಿ ಬಗ್ಗೆ ಇದೆ. ಸೊ ಎಲ್ಲವನ್ನು ಕಳೆದ 4 ದಿನಗಳಿಂದ 3 ದಿನಗಳಿಂದ ನಮ್ಮ ತಂಡ ಅದನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟವರಿಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಸೊ ಆ ಮಾಹಿತಿಗಳ ಒಂದು ಕರಡು ವರದಿ ಪ್ರತಿ ಮುಂದೆ ಮಂಡನೆ ಆಗುತ್ತೆ. ಮಂಡನೆ ಆದಾಗ ಅದರ ಬಗ್ಗೆ ಮುಕ್ತವಾಗಿ ಚರ್ಚೆಗೆ ಅವಕಾಶ ಇದೆ. ಮತ್ತೆ ಸೊ ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳು ಅದಕ್ಕೂ ಕೂಡ ಮುಕ್ತವಾದ ಅವಕಾಶ ಇದೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ವಿಚಾರ ಸಾಮಾಜಿಕ ಪರಿಶೋಧನೆ ಬಗ್ಗೆ. ಈ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನಿಲ್ಲ, ಇದರಲ್ಲಿ ಒಂದು ಮಾತು ಬರುತ್ತೆ, ಸೋಷಿಯಲ್ ಆಡಿಟ್. ಅಂದ್ರೆ ಆಡಿಟ್ ಏನು ಒಂದು ಪದದ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರುತ್ತೆ. ಅಂದ್ರೆ ಈ ಆಡಿಟ್ ಆಗುವಂತದ್ದು ಬೇರೆ ಬೇರೆ ಕಾರಣಗಳಿಗೆ ಒಂದು 4 ಗೋಡೆ ಮಧ್ಯೆ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆ ಅದಕ್ಕೆ ಭಿನ್ನವಾಗಿರುತ್ತೆ. ಸೊ ನಾವು ನಿಮ್ಮಲ್ಲಿ ಒಬ್ಬರಾಗಿ ಸಾಮಾಜಿಕವಾಗಿ ಬೆರೆತುಕೊಂಡು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡು ಅದನ್ನು ವರದಿ ಮಾಡುವಂತ ಪ್ರಕ್ರಿಯೆ. ಸೊ ಮೊದಲನೇ ದಿನ ಸಂಬಂಧಪಟ್ಟ ಕಡತಗಳ ಏನು ನಿಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಇರ್ಬೋದು, ಅನುದಾನಗಳ ಬಗ್ಗೆ ಇರ್ಬೋದು, ಅವೆಲ್ಲವನ್ನು ನಾವು ಪರಿಶೀಲನೆ ಮಾಡ್ತೇವೆ. ಮತ್ತೆ ಮಕ್ಕಳಿಗೆ ಏನು ಶಾಲೆಯಲ್ಲಿ ಕೊಡ್ತಾರೆ, ಅದು ಬಿಸಿ ಹಾಲು ಇರ್ಬೋದು, ಊಟ ಇರ್ಬೋದು, ಮೊಟ್ಟೆ ಇರ್ಬೋದು, ಅದನ್ನೆಲ್ಲ ಸೇವನೆ ಮಾಡಿಕೊಂಡು ನಾವು ಕೂಡ ತೆಕ್ಕೊಳ್ತೇವೆ. ಸೊ ಆ ಊಟವನ್ನು ನಾವು ಸೇವಿಸಿ ಅದರ ಒಂದು ಏನು ಮಾಹಿತಿಯನ್ನು ನಾವು ವರದಿ ಮಾಡುವಂಥದ್ದು. ಮತ್ತೆ 2ನೇ ದಿನ ಮಕ್ಕಳ ಪೋಷಕರ ಮನೆ ಭೇಟಿ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಮನೆ ಭೇಟಿ ಮಾಡಿ ಸೊ ನಿಮಗೆ ಕೆಲವೊಂದು ಪ್ರಶ್ನಾವಳಿಗಳನ್ನು ಕೇಳಿ ಅದನ್ನು ದಾಖಲು ಮಾಡ್ಕೊಳ್ಳುವಂತ ಪ್ರಕ್ರಿಯೆ. ಸೊ 3ನೇ ದಿನ ಏನು ನಾವು ತಯಾರು ಮಾಡಿದಂತ ವರದಿ ಇದೆ ಅದನ್ನು ಒಂದು ಸಭೆಯಲ್ಲಿ ಮಂಡನೆ ಮಾಡುವಂತ ಒಂದು ಪ್ರಯತ್ನ. ಸೊ ಅದಕ್ಕೆ 3ನೇ ದಿನ ನಾವು ಇಲ್ಲಿದ್ದೀವಿ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ, ಈ 3 ವಿಚಾರಗಳಿಗೆ ಈ ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಒತ್ತು ಕೊಡ್ತೇವೆ. ಏನು ವರದಿ ಇದೆ ಅದು ಯಥಾವತ್ತಾಗಿ ನೇರವಾಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಇಲ್ಲಿ ಹೀಗಿದೆ ಹಾಗೆ ಅದನ್ನು ವರದಿ ಮಾಡುವಂಥದ್ದು.
ಸೊ ಅದಕ್ಕೆ ಶುಗರ್ ಕೋಟೆಡ್ ಏನೂ ಮಾಡಲ್ಲ ನಾವು. ಸೊ ನೇರವಾಗಿ ಜನರ ಮುಂದಿಡುವಂತ ಪ್ರಯತ್ನ, ಪಾರದರ್ಶಕತೆಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದೀವಿ. ಇದು ನಿರಂತರವಾಗಿ ಈ ಒಂದು ಪ್ರಕ್ರಿಯೆ ನಮಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಬಗ್ಗೆ ಗ್ರಾಮ ಪಂಚಾಯತ್ಗಳಲ್ಲಿ ನಿರಂತರವಾಗಿ ಸಾಮಾಜಿಕ ಪರಿಶೀಲನೆಯನ್ನು ನಾವು ವಾರ್ಷಿಕವಾಗಿ ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಇದಕ್ಕೆ ಸೇರ್ಪಡೆಯಾಗಿ ಈ ಒಂದು ಆರ್ಥಿಕ ವರ್ಷದಿಂದ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ಕೂಡ ನಮಗೆ ಹೊಸದಾಗಿ ಸೇರ್ಪಡೆಯಾಗಿದೆ. ಅದರೊಟ್ಟಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಅದನ್ನು ಕೂಡ ಅಂದ್ರೆ ಇಡೀ ತಾಲೂಕಿನಲ್ಲಿ ಆಯ್ದ ಶಾಲೆಗಳ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಕೂಡ ನಾವು ಏಕಕಾಲದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಸೊ ಅಲ್ಲಿ ಪಾರದರ್ಶಕತೆಗೆ ಒತ್ತು ಕೊಟ್ಟು ಮಾಡಿರುವಂತಹ ಎಲ್ಲಾ ವರದಿಗಳು, ಸೊ ಅದನ್ನು ಮುಂದಿನ ಹಂತಕ್ಕೆ ಸರ್ಕಾರಕ್ಕೆ ಕೊಡುವಂತಹ ಪ್ರಯತ್ನ ಕೂಡ ಆಗುತ್ತೆ. ಸೊ ಎರಡನೇದು ಉತ್ತರದಾಯಿತ್ವ. ಶಾಲಾ ಹಂತದಲ್ಲಿ ಯಾವುದೇ ನಿಮ್ಮ ಸಮಸ್ಯೆಗಳಿದ್ರೂ ಕೂಡ ಶಾಲಾ ಮುಖ್ಯಸ್ಥರು ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಅದೇ ರೀತಿ ಜನರ ಸಹಭಾಗಿತ್ವ. ಈ ಜನರ ಸಹಭಾಗಿತ್ವ ನಾವು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನಾನು ಇಷ್ಟು ಮಂದಿ ಪೋಷಕರನ್ನು ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೂ ಕೂಡ ಈ ಒಂದು ಸಭೆಗೆ ಮತ್ತು ಮುಖ್ಯ ಶಿಕ್ಷಕರ ಕರೆಗೆ ಏನೆಲ್ಲ ಕ್ರಮ ತಗೊಂಡಿದ್ದಾರೆ ಆ ಒಂದು ಕರೆಗೆ ಅನುಗುಣವಾಗಿ ಎಲ್ಲರೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇದು ನಿಮ್ಮ ಜವಾಬ್ದಾರಿಯನ್ನು ತೋರಿಸುತ್ತೆ. ನಿಮಗೆ ನಿಮ್ಮ ಜವಾಬ್ದಾರಿ ಎಷ್ಟಿದೆ ಮತ್ತು ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಇರುವಿಕೆಯನ್ನು ನೀವು ತೋರ್ಪಡಿಸಿದ್ರೆ ಮಾತ್ರ ಪ್ರತಿಯೊಂದು ಯೋಜನೆಗಳು ಕೂಡ ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಸೊ ಆದ್ರಿಂದ ಇವತ್ತು ಆಗಮಿಸಿದ್ರ ಸೊ ಈ ಮಕ್ಕಳಿಗೆ ಮತ್ತು ಪುಟಾಣಿ ಮಕ್ಕಳು ಸೊ ತುಂಬಾ ಲವಲವಿಕೆಯಿಂದ ಕೂಡಿದಂತಹ ಮಕ್ಕಳು, ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಬಂದು ನಾನು ಯಾರೆಲ್ಲ ಹಾಡು ಹೇಳ್ತೀರ ಅಂತ ಹೇಳುವಾಗ ಟಪ್ಪನೆ ಬರ್ತಾರೆ, ಹಾಡು ಹೇಳ್ತಾರೆ, ಹೋಗ್ತಾರೆ. ಸೊ ಏನೇ ಆಕ್ಟಿವಿಟಿ ಇದ್ರು ಕೂಡ ಯಾವೊಂದು ಮುಚ್ಚುಮರೆ ಇಲ್ಲದೆ ಬರ್ತಾರೆ. ಸೊ ಇದು ಬೇಕಾಗಿರೋದು ಮಕ್ಕಳಲ್ಲಿ. ಸೊ ಮಕ್ಕಳ ಏನು ಪ್ರಾಥಮಿಕ ಹಂತದಲ್ಲಿ ನಿಮಗೆ ಮನೆಯಲ್ಲಿ ಕೂಡ ಯಾವುದೇ ಒಂದು ಕಟ್ಟುಪಾಡುಗಳಿಗೆ ಅವರನ್ನು ಮಾಡಬೇಡಿ. ಮಕ್ಕಳಿಗೆ ಅವರಿಗೆ ಮುಂದೆ ಹೋಗ್ಲಿಕ್ಕೆ ನೀವು ಉತ್ತೇಜನ ಕೊಡಿ. ಸೊ ಯಾಕಂತ ಹೇಳಿದ್ರೆ ಅವರು ಹಿಂದೆ ಉಳಿದಷ್ಟು ಅವರಿಗೆ ಒಂದು ಭಯ ಕಾಡುತ್ತೆ. ಆ ಭಯಗಳು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಶಾಲೆಗಳಲ್ಲಿ ಅದು ಜಾಸ್ತಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ತರಗತಿಯಲ್ಲಿ ಬಂದು ಅವರಿಗೆ ಅವಕಾಶ ಕೊಟ್ಟಾಗ ಅವರು ಹಾಡು ಹೇಳುವಂಥದ್ದು ಅಥವಾ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಹೇಳಲಿಕ್ಕೆ ಅವರಿಗೆ ಮುಕ್ತವಾಗಿ ಅವಕಾಶ ಕಲ್ಪಿಸಿಕೊಟ್ಟಾಗ ಅವರಲ್ಲಿ ಒಂದು ಸ್ಟೇಜಿಗೆ ಹೋಗುವಂತ ಒಂದು ಭಯ ನಿವಾರಣೆ ಆಗುತ್ತೆ. ಆ ಭಯ ನಿವಾರಣೆ ಅಲ್ಲೇ ಮುಂದೆ ಅವರು ಯಾವುದೇ ಒಂದು ಇದಕ್ಕೆ ಹೋದ್ರು ಕೂಡ ಅವ್ರು ಯಾವುದೇ ಒಂದು ನಿಸ್ಸಂಕೋಚವಾಗಿ ಅವರು ಒಂದು ಸಭೆಯನ್ನು ಎದುರಿಸಲಿಕ್ಕೆ ಅವರಿಗೆ ಆ ಚಿಕ್ಕಂದಿನಿಂದಲೇ ಅವರಿಗೆ ಒಂದು ಒಳ್ಳೆಯ ಪ್ರೌಢಿಮೆ ಬರುತ್ತೆ. ಸೊ ಅದೇ ಕಾರಣ ಮಕ್ಕಳ ಪ್ರತಿಯೊಂದು ವಿಶೇಷ ಆಸಕ್ತಿಗಳಿಗೆ ನೀವು ಅದಕ್ಕೆ ಒಳ್ಳೆಯ ಉತ್ತೇಜನ ಕೊಟ್ಟು ಮಕ್ಕಳನ್ನು ಮತ್ತಷ್ಟು ಅವರನ್ನು ಒಳ್ಳೊಳ್ಳೆ ಅವರು ಆ ಒಂದು ಅವರ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನೀವು ಅವರಿಗೆ ನೆರವಾಗಬೇಕು, ಪೋಷಕರು ಮುಖ್ಯವಾಗಿ. ಸೊ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಅವರನ್ನು ತುಂಬಾ ರೆಸ್ಟ್ರಿಕ್ಷನ್ ಮಾಡಬೇಡಿ. ಸೊ ಅವರಿಗೆ ಏನು ಅವರಿಗೆ ಇಷ್ಟ ಆಗಿರೋ ವಿಚಾರದಲ್ಲಿ ಅವರನ್ನು ದಯವಿಟ್ಟು ಅವರಿಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಉತ್ತೇಜನ ಕೊಡಿ. ಸೊ ಆವಾಗ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮುಂದೆ ಬಂದು ಅವರು ಇದು ಮಾಡ್ತಾರೆ. ಸೊ ನಾವು ಇವಾಗ ಒಂದು ಮಧ್ಯಾಹ್ನ ಊಟದ ನಂತರ ಅವರನ್ನು ಗಮನಿಸಿದ ಅಂಶ ಇಷ್ಟೇ, ಎಲ್ಲರಿಗೂ ಒಳ್ಳೆ ಪೊಟೆನ್ಷಿಯಲ್ ಇದೆ. ಸೊ ಅವರು ಒಳ್ಳೆಯ ಮುಂದೆ ಅವರಿಗೆ ಎಲ್ಲ ಹಂತದಲ್ಲೂ ಕೂಡ ಅದು ಅವರಿಗೆ ತುಂಬಾ ಸಹಾಯಕ ಆಗುತ್ತೆ. ಸೊ ಅದರಿಂದ ಮತ್ತೊಮ್ಮೆ ಈ ಯೋಜನೆ ಬಗ್ಗೆ ಇರ್ಬೋದು ಅಥವಾ ನಮ್ಮ ಸಾಮಾಜಿಕ ಪರಿಶೀಲನೆ ಬಗ್ಗೆ ಇರ್ಬೋದು, ಸೊ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಸೊ ಮಕ್ಕಳು ತುಂಬಾ ಶಾಂತಚಿತ್ತರಾಗಿ ಕೇಳಿದ್ದಾರೆ, ಪೋಷಕರು ಕೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸುತ್ತಾ ಧನ್ಯವಾದಗಳನ್ನು ಮುಗಿಸ್ತೇನೆ. ಸಮಗ್ರ ಶಿಕ್ಷಣದ ಉದ್ದೇಶ, ಶಿಕ್ಷಣದ ಹಂತಗಳು ಹಾಗೂ ತರಬೇತಿ, ಶಿಕ್ಷಣದ ದೃಷ್ಟಿಕೋನ, ಅದೇ ರೀತಿ ಪೋಷಕರ ಜವಾಬ್ದಾರಿ, ಮಕ್ಕಳ ದಾಖಲಾತಿ, ಈ ಹಲವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದಂತಹ ಮೂಡುಬಿದಿರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀ ಹರೀಶ್ ಜಿ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನ ಮಂಡಿಸಲಿಕ್ಕಿದ್ದಾರೆ ಕುಮಾರಿ ಪವಿತ್ರ.
ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 32. ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗಿ ದಾಖಲಾತಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. 17 ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯನ್ನು ಹೊರಗುಳಿದ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಮಕ್ಕಳನ್ನು ಯಾವುದೇ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿರುವುದು ಕಂಡುಬಂದಿರುತ್ತದೆ. ಯಾವುದೇ ಗುರುತಿಸಲ್ಪಟ್ಟ ವಿಶೇಷ ಅಗತ್ಯಗಳ ಮಕ್ಕಳು ಶಾಲೆಯಲ್ಲಿ ದಾಖಲಾಗಿರುವುದು ಕಂಡುಬಂದಿರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು 2022-23ನೇ ಸಾಲಿನಲ್ಲಿ ಒಬ್ಬರು ಪ್ರಭಾರ ಮುಖ್ಯ ಶಿಕ್ಷಕರು ಮತ್ತು ಒಬ್ಬರು ಸಹ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಾಲೆಯಲ್ಲಿರುವ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಚುನಾವಣೆ ಮತ್ತು ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ 244 ಕೆಲಸದ ದಿನಗಳಲ್ಲಿ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡು ಹಿಡಿಯುವ ಕಾರ್ಯ ಮಾಡಲಾಗಿದೆ. ಪ್ರವೇಶಾರ್ಥಿ ಶುಲ್ಕ, ಪ್ರವೇಶ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಬೋಧನಾ ಶುಲ್ಕಗಳನ್ನು ಪಡೆದಿರುವುದಿಲ್ಲ. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಸದಸ್ಯರು ಮಹಿಳೆಯರಾಗಿದ್ದಾರೆ. ಪ್ರತಿ ತಿಂಗಳು ಎಸ್ಡಿಎಂಸಿಯ ಸಭೆಗಳು ನಡೆಯುತ್ತದೆ. ಎಸ್ಡಿಎಂಸಿಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿ ಸದಸ್ಯರಿಗೆ ಅವರು ಎಸ್ಡಿಎಂಸಿ ಸದಸ್ಯರೆಂಬ ಅರಿವಿದೆ. 2022-23ನೇ ಸಾಲಿನಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು 2 ಬಾರಿ ಮತ್ತು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು 6 ಬಾರಿ ಭೇಟಿ ನೀಡುತ್ತಿದ್ದಾರೆ. ಕ್ರೀಡೆ ಮತ್ತು ಗ್ರಂಥಾಲಯಕ್ಕೆ 2022-23ನೇ ಸಾಲಿನಲ್ಲಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿರುವುದು ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಗೆ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆಗೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಅಥವಾ ದೂರು ಪೆಟ್ಟಿಗೆ ಇದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ತಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿಲ್ಲ. ಅವಶ್ಯವಿದ್ದಾಗ ಅರ್ಹತೆ ಹೊಂದಿರುವ ಸಲಹೆಗಾರರು ಶಾಲೆಗೆ ಬಂದು ಸಲಹೆಗಳನ್ನು ನೀಡುತ್ತಾರೆ. ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಶಾಲಾ ಕಟ್ಟಡದ ಭಾಗಶಃ ಕೊಠಡಿಗಳು ಸುರಕ್ಷಿತವಾಗಿರದೇ ಇರುವುದರಿಂದ ಉಳಿದ ಕೊಠಡಿಗಳಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಾಗುತ್ತದೆ. ಸಹ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಒಂದೇ ಕೊಠಡಿ ಇರುವುದು ಕಂಡುಬಂದಿರುತ್ತದೆ. ಪ್ರತ್ಯೇಕ ಸಂಗ್ರಹಣಾ ಕೊಠಡಿ ಇರುವುದಿಲ್ಲ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ಪೂರೈಕೆ ಅಲ್ಪ ಪ್ರಮಾಣದಲ್ಲಿರುತ್ತದೆ. ವಿಶೇಷ ಚೇತನ ಮಕ್ಕಳು ಬಳಸುವಂತಹ ಶೌಚಾಲಯದ ವ್ಯವಸ್ಥೆ ಇರುತ್ತದೆ. ಕುಡಿಯುವ ನೀರಿನ ಗುಣಮಟ್ಟ ಮತ್ತು ಸೌಲಭ್ಯ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲಾ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದ್ದು ಭಾಗಶಃ 2 ಬದಿಯಲ್ಲಿ ಕಾಂಪೌಂಡ್ ಇದೆ. ಪ್ರತ್ಯೇಕವಾದ ಗ್ರಂಥಾಲಯ ಮತ್ತು ಕ್ರೀಡಾ ಕೊಠಡಿ ಇರುವುದಿಲ್ಲ. ಬದಲಾಗಿ ಅದಕ್ಕೆ ಸಂಬಂಧಿಸಿದ ಎಲ್ಲ ಉಪಕರಣಗಳು ಶಾಲೆಯಲ್ಲಿ ಲಭ್ಯವಿರುವುದು ಕಂಡುಬಂದಿರುತ್ತದೆ. ಬ್ಯಾಗ್ ರಹಿತ ದಿನವನ್ನು ಶಾಲೆಯಲ್ಲಿ ಆಚರಿಸಿಕೊಳ್ಳುತ್ತಾರೆ. ಯುವ ಮತ್ತು ಪರಿಸರ ಕ್ಲಬ್ಗಳು ಇರುವುದಿಲ್ಲ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಸುಡುವ ಮೂಲಕ ಮತ್ತು ದ್ರವ ತ್ಯಾಜ್ಯವನ್ನು ಗಿಡಗಳಿಗೆ ಹರಿಸಿ ವಿಲೇವಾರಿ ಮಾಡುತ್ತಿರುವುದು ಕಂಡುಬಂದಿರುತ್ತದೆ. ಮೂರು ದಿನಗಳನ್ನು ಶಾಲೆಯಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ನೈಜ ವರದಿಯನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ. ಅವರಿಗೆ ಕುಮಾರಿ ಪವಿತ್ರ ಅವರಿಗೆ ಅಭಿನಂದನೆಗಳು. ವರದಿ ಮಾಡಿದ್ರೆ ಆಯ್ತು. ಅದ್ರ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇದ್ರೆ ಹೇಳ್ಬೋದು. ಏನಾದ್ರು ವರದಿ ಸರಿಯಾಗಿಲ್ಲ ಸರ್, ಇಲ್ಲ ಅಥವಾ ಏನಾದ್ರು ಇದ್ರೆ ಹೇಳಿ. ಸರಿಯಾಗಿದೆಯಾ? ಒಪ್ಪಿಗೆ ಇದೆಯಾ? ವರದಿಗೆ ಒಪ್ಪಿಗೆ ಇದೆಯಾ?
ಒಪ್ಪಿಗೆ ಇದ್ರೆ ಅದನ್ನು ಹೇಳಬೇಕು. ಈಗ ಚೆಂಡು ನಿಮ್ಮ ಅಂಗಳದಲ್ಲಿ ಓಕೆ, ಎಲ್ರಿಗೂ ಒಪ್ಪಿಗೆ ಇದೆಯಾ? ಅನುಮೋದನೆ ಮಾಡ್ಬೋದಾ? ಚಪ್ಪಾಳೆ ತಟ್ಟಿ, ಹೇಳೋದಕ್ಕೆ ನಾಚಿಕೆ ಆದರೆ ಚಪ್ಪಾಳೆ ತಟ್ಟಿ. ಅದು ಒಪ್ಪಿಗೆ ಇದೆ ಅಂತ ಅರ್ಥ. ಅದರಲ್ಲಿ ಕೆಲವೊಂದು ಚಪ್ಪಾಳೆ ಬರ್ತಿರ್ಬೋದು. ಆರೋಗ್ಯಕ್ಕೆ ಉತ್ತಮ. ಓಕೆ, ಇವಾಗ ಅದರಿಂದ ಏನು ಸಲಹೆ ಸೂಚನೆಗಳು ಅಥವಾ ಬೇಡಿಕೆಗಳು ಏನಾದ್ರು ಇದ್ರೆ ಅದನ್ನು ಹೇಳ್ಬೋದು. ಇವಾಗ ಅದರ ಪರವಾಗಿ ಅಧ್ಯಕ್ಷರು ಹೇಳ್ತೀರ ಅಂತ ಹೇಳಿದ್ರೆ ಅದು ಓಕೆ. ಹೇಳಿ ಬೇಡಿಕೆಗಳು. ಪೇಪರ್ ಇಚ್ಛಾವನ್ನು ಬರೆದು ಏನಾದರೂ ಬೇಡಿಕೆಗಳಿದ್ರೆ ಹೇಳಿ. ಆಟದ ಮೈದಾನಕ್ಕೆ ಅವಕಾಶ ಇದೆ. ಅದಕ್ಕೊಂದು ಬೇಡಿಕೆ ಕೊಡ್ಬೋದು. ಆಟದ ಮೈದಾನ ಮಳೆಗೆ ಫಸ್ಟಿಗೆ ಒಮ್ಮೆ ಕ್ಲೀನ್ ಮಾಡಿತ್ತು, ಅಲ್ಲಷ್ಟು ಎತ್ತು ಬಂದಿದೆ. ಪುನಃ ಸೆಕೆಂಡ್ ಟೈಮ್ ಪುನಃ ಮಾಡಿ ಮ್ಯಾನುವಲ್ ಮಾಡ್ಲಿಕ್ಕೆ ಆಗುತ್ತೆ. ಇದೆಲ್ಲ ನಗರದಲ್ಲಿ ಬೆಸಿ ಮಾಡೋಂಗಿಲ್ಲ. ಬಟ್ ಅವರಿಗೆ ನೀವು ಬೇಡಿಕೆ ಕೊಡಿ. ಮಕ್ಕಳ ಪೋಷಕರೇ ಬಂದು ಆಟದ ಮೈದಾನ ದಾಸ್ತಾನು ಕೊಠಡಿ ಬೇಕು ಅದೆಲ್ಲ ಒಂದರಲ್ಲಿ ಇವರು ಸಂಬಂಧಪಟ್ಟ ಇಲಾಖೆಗೆ ಕೊಡಿ. ಏನು ಕಂಡಿರೋದು ಆಟದ ಮೈದಾನ ಹಿಂದೆ ಆಟದ ಮೈದಾನ ಮತ್ತೆ ಬೇರೆ ಏನಾದ್ರು ಪೋಷಕ ನೀವೇ ಮಾತಾಡಿ. ನಮಗೆ ಪವರ್ ಫ್ರೆಂಡ್ಸ್ ಮೂಡಬಿದ್ರೆ ಅದೇ ಒಂದು ಸರ್ಕಾರಿ ನೌಕರಿ ಕೊಡ್ತಾರೆ ನಮಗೆ. ಅದು ಈಗ ಇವತ್ತು ಫೋನ್ ಮಾಡಿದ್ದಾರೆ ಮಕ್ಕಳಿಗೆ ಯಾರು ಬನ್ನಿ ಮತ್ತೆ ಜಾಯಿನ್ ಮಾಡಿ ಇದು ಮಾಡುವಂತ. ಹೇಗೂ ನಾವು ಒಟ್ಟಿಗೆ ಇರ್ತಲ್ವಾ, ಅದಕ್ಕೆ ಎಷ್ಟು ಇದು ಅಮೌಂಟ್ ಎಲ್ಲ ಆಗ್ತದೆ ಇದು ಮಾಡ್ತಾರೆ ಹೇಗೆ ಇದು ಮಾಡ್ತಾರೆ. ನಾನು ಹೇಳಿದಾಗೆ ಟೀಚರ್ ಹತ್ರ ಮಾತಾಡ್ತೇನೆ. ಆ ಟೀಚರ್ ನಮ್ದು ಒಟ್ಟಿಗೆ ಇರಲ್ವಾ, 2 ವರ್ಷ ಮಕ್ಕಳಿಗೆ ಶಾಲೆ ಕೂಡ ಆಗ್ತದೆ. ಕೆಲವೊಂದು ಬಜೆಟ್ ಕೇಳಿದ್ರೆ ನನ್ನ ಮಾಡಿದ್ರೆ ಮಾಡಿದ್ದೀನಿ ಅವ್ರು ಕೇಳ್ತೇನೆ ಮೀಟಿಂಗ್ ಇಟ್ಟಿದ್ದಾರೆ ಮೊನ್ನೆ ಕೊಡುವ ಅಂತ ಹೇಳಿದ್ರು. ಎರಡೇ ಹೇಳಿದೆ ನಾನು, ಒಂದು ಗ್ರೌಂಡ್ ಮತ್ತು ಉಯ್ಯಾಲೆ ಎರಡು ಸಾಕು. ಇದನ್ನೆಲ್ಲ ಮಾಡಿದ್ರೆ ಮತ್ತೆ ನಮ್ಗೆ ಗ್ರೌಂಡ್ ಜಾಗ ಎರಡು ಮಕ್ಕಳಿಗೆ ಸಾಕು.
ಅದು ಇವತ್ತು ನನಗೆ ಫೋನ್ ಕನ್ನಡ. ಪವರ್ ಫ್ರೆಂಡ್ಸ್ ಬರೀತಾರೆ. ಅದೆಂತ ಆಟದ ಮೈದಾನ. ಈಗ ನಮ್ಗೆ ಬೇರೆ ಬೇರೆ ನಾವು ಹೇಳ್ತಾ ಇದೀವಿ, ಮಕ್ಕಳ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗ್ಲಿಕ್ಕೆ ಯಾವುದೇ ಯೋಜನೆ ಕೇಳುವಾಗ ಮೊದಲು ಸಮಸ್ಯೆ ಪೋಷಕರು ಸಾಧ್ಯವಾದಷ್ಟು ಇತರರ ಮನವೊಲಿಸಿ ಇಲ್ಲಿ ದಾಖಲಾಗುವಾಗೆ ಮಾಡಬೇಕು. SMC ಜಾಸ್ತಿ ಮಾಡ್ಕೊಂಡು ಬಂದಾಗಿ ನಿಮ್ಗೆ ಬೇರೆ ಕೇಳ್ಬೋದು, ನಮ್ಮ ಹೈಸ್ಕೂಲಿಗೆ ಪ್ರೌಢಶಾಲೆಗೆ ಅಲ್ಲಿವರೆಗೆ ಕೊಡಿ ಅಂತ ಆಯ್ತಾ. ಅವಾಗ ಏನಾಗುತ್ತೆ, ಮಕ್ಕಳು ಇಲ್ಲೇ ಹೊಡಿತಾರೆ. ಮಕ್ಕಳ ಸಂಖ್ಯೆ ನೀವು ಕಡಿಮೆ ಮಾಡ್ತಾ ಬಂದಾಗಿ ನಿಮಗೆ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅವರು ಎಂತ ಹೇಳಿದ್ರು TC ಅಲ್ಲ, ಈಗ ನಮ್ಗೆ ಅವರು ಜಾಯಿನ್ ಅಲ್ಲಿಂದ ನಮ್ಗೆ TCಗೆ ಬರೋದು, TC ಕೊಡ್ಬಾರ್ದು ಅಂತ ಹೇಳಿ. ಈಗ ನಮ್ಗೆ ಸರ್ ಅವರು ಕೂಡ ಅದು ಇಲ್ಲಿ ಆಗಿ ಈಗ ನಮ್ಗೆ ಮೇಡಮ್, ನಮ್ಗೆ ಎಂತ ಇದ್ದು ಒಂದು ಮಗುವಿದು ನಮ್ಗೆ ಈಗ ಒಂದು MSc ಅಂತ ಬಂತು. ಅಂದ್ರೆ ಅದು ಎಂತ ಗೊತ್ತಾ, ನನ್ನ ಅಂಗನವಾಡಿಗೆ 3 ಕಿಲೋಮೀಟರ್ ವ್ಯಾಪ್ತಿದ್ದು ಮಗು ನಮ್ಮ ಅಂಗನವಾಡಿಗೆ ಬರಬೇಕು ಅಂದ್ರೆ ಅದು ಮತ್ತೊಂದು ಅಂಗನವಾಡಿಗೆ ಹೋಗ್ಲಿಕ್ಕೆ ಇಲ್ಲ, ಪರ್ಮಿಷನ್ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ, ಈಗ ನನಗೆ 3 ಮಕ್ಕಳು ಮೊನ್ನೆ ಹೋಗ್ತಿದ್ರು, ಮತ್ತೆ ಒಂದು ಅಡ್ಜಸ್ಟ್ ಮಾಡಿ ಕೇಳಿದ್ರೆ ಬೈ ಚಾನ್ಸ್ ತಂದೆ ಈಗ ಡೈಲಿ ಅಲ್ಲಿಗೆ ಆ ಸೈಡ್ ಸ್ಕೂಲಿಗೆ ಹೋಗ್ತಾ ಉಂಟು, ಅವರಿಗೆ ಆಪ್ಷನ್ನೇ ಇಲ್ಲ. ಅದು ನಾವು ಮತ್ತೆ ಟೀಚರ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆ ಮಗುವನ್ನು ಒಂದು ಎಜುಕೇಶನ್ ಡ್ರಾಪ್ ಆಗದಾಗೆ ನೋಡಿಕೊಂಡು ಕಳಿಸ್ಬೋದು, ಇಲ್ಲದೆ ಕಳಿಸ್ಲಿಕ್ಕಿಲ್ಲ. ಇನ್ನು ಕೆಲವರು ಎಂತ ಮಾಡಿದ್ರು, ಒಟ್ಟಾರೆ ಕಳಿಸುದು ನಮ್ಮ ಅಂಗನವಾಡಿ ಬಂದು ಆಯ್ತು ಹಾಗೆ ಅಲ್ಲಿ ಹಾಕುವಾಗ ಟೀಚರ್ ಮಾಡಿಲ್ಲ. ಮತ್ತೆ ನಾನು ಹಾಗೆ ಇರ್ಬೇಕು, ನಮ್ಗೆ ಅದು ಮಾಡಿದ್ರೆ ನಮ್ಮ ಮಗು ಉಳಿತೇವೆ ಹೀಗೆ ಕಳಿಸುದು. ಮತ್ತೆ ಇನ್ನೊಂದು ಎಂತ ಒಂದು ಮಗು ಈಗ ಒಂದು ಮಗು ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರೆ 5th ಅದು 6th ಹೋಗುವಾಗ ಈ ಸೆಕೆಂಡ್ ಮಗು ಗೊತ್ತಿದ್ದಲ್ಲಿ ಆಗ್ತದೆ. ಅಂದ್ರೆ ಅವರಿಗೆ ಎಂತ ಅಣ್ಣನೊಟ್ಟಿಗೆ ಇದು ತಂಗಿ ಮತ್ತೆ 2 ಮಕ್ಕಳಿದ್ದು ಬಸ್ಸಿಗೆ ಸಮಸ್ಯೆ ಯಾವುದು ಮಾತ್ರ ಇಲ್ಲ ಅಂತ ಹೇಳುದಿಲ್ಲ, ಆಗ ನಮ್ಗೆ ಸಮಸ್ಯೆ ಆಗ್ತದೆ. ಓಕೆ, ಪೋಷಕರಿಂದ ಬೇರೇನಾದ್ರೂ ಸಲಹೆ ಸೂಚನೆ ಅಥವಾ ಬೇಡಿಕೆ ಯಾವುದು ಕೊಡ್ತಾ ಇಲ್ಲ ನೀವು? ಇಲ್ವಾ? ಇಂಟ್ರೆಸ್ಟ್ ಜಾಸ್ತಿ ಬೇರೆ ಮೇನ್ ಆಗಿ ಹೇಳೋದಷ್ಟೇ, ಪೇರೆಂಟಿಗೆ ಸ್ಟ್ರಾಂಗ್ ಇದ್ದಲ್ಲಿ ಎಲ್ಲ ಸರಿ ಆಗ್ತದೆ. ಓಕೆ, 3 ಬೇಡಿಕೆಗಳು ಇವೆ ಮೇಡಮ್. ಇವಾಗ ಬರ್ಕೊಂಡಿರೋದು ಶಾಲಾ ಕಟ್ಟಡದ ದುರಸ್ತಿ, ದಾಖಲಾತಿ ಕೊಠಡಿ, ಸಾಕಾಗ್ತದೆ ಕೆಲವು ಸಂದರ್ಭದಲ್ಲಿ ಅಂದ್ರೆ ಕರೆಂಟ್ ಅದಕ್ಕೆ ಅದರ ಸಿಂಟೆಕ್ಸ್ ಸಣ್ಣದಲ್ಲ, ಅದು ಓಲ್ಡ್ ಸಿಂಟೆಕ್ಸ್ ಅಲ್ಲ, ಅದೊಂದು ನೀವು ಫಿಕ್ಸ್ ಆಗಿಲ್ಲ. ನೀರಿಗೆ ಬೇಕಾದ್ರೆ ಸಂಬಳ ಅಂದ್ರೆ ಕೆಲವೊಮ್ಮೆ ಯಾವಾಗ ಸಂಜೆ ಅದಕ್ಕೆ ಸಮಸ್ಯೆ ಆಗ್ತದೆ. ಪೈಪ್ ಎಲ್ಲ ಹೋದ್ರೆ ಅದು ನಾವು ಎಷ್ಟು ದೊಡ್ಡ ಟ್ಯಾಂಕಿ ಮಾಡಿದ್ರು ಸೇಮ್ ಪ್ರಾಬ್ಲಮ್. ಇಲ್ಲಿ ಬೇರೆ ಏನಾದ್ರು ಮೇಡಮ್, ಬೇರೆ ಏನಾದ್ರು ಅವ್ರು ಹೇಳಿ ದಾಖಲೆ ಮಾಡಿ
ಮತ್ತೊಂದು ಸರ್, ನಾವು ಧರ್ಮಸ್ಥಳದಿಂದ ಫರ್ನಿಚರ್ ಅಂದರೆ ಡೆಸ್ಕ್ ಬೆಂಚು ಮಾಡಿದ್ದಾರೆ. 80% ನಾವು 20% ನಾವು ಆಗಿದ್ದೇವೆ. ಈಗ ನಾನು 8.5 ನಾನು ಪೇ ಮಾಡಿದ್ದೇನೆ ಹಾಗೆ. ಅಂದರೆ ಅವರು ಇದು ಬರ್ತಾರೆ ಅಷ್ಟೇ. ಅಂದರೆ ಆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಲ್ಲ, ಅದು ಬೇಡಿಕೆ ಇದ್ದಲ್ಲ, ಹಾಗೆ ಅವರು ಈಗ ನಾವು ಕ್ಯಾಶ್ ಆಗಿ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಇದು ಒಂದು ಅದು ಶಿಫ್ಟ್ ಮಾಡಿ ಅಂಗನವಾಡಿಗೆ ಕಳಿಸಿ ಮಕ್ಕಳನ್ನು ಅಂತ ಹೇಳ್ಬೇಕು. ಅಲ್ಲಿ ಮಾಡಿ ಅಂತ ಹೇಳಿದ್ರು. ಅಂದರೆ ಮಳೆಗಾಲ ಆಗಿದೆ ಅಂತ ಹೇಳಿದ್ರು. ಅಂದರೆ ಇಂಜಿನಿಯರ್ ಮಾಡಿದ್ರು. ಅದಕ್ಕೆಲ್ಲ ದುರಸ್ತಿ ಕಾಲಕ್ಕೆ ಸುಬ್ರಹ್ಮಣ್ಯಕ್ಕೆ ಸಾಮಾಜಿಕ ಪರಿಶೋಧನೆಯ ಬಗ್ಗೆ 3 ದಿನಗಳಲ್ಲಿ ನಡೆದಂತಹ ತಮ್ಮ ಅನಿಸಿಕೆಯನ್ನು ತಮ್ಮ ಶಾಲಾ ಮುಖ್ಯ ಶಿಕ್ಷಕಿ. 3 ದಿನಗಳ ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ನಿರ್ವಹಿಸಿರುವ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಸಾಮಾಜಿಕ ಪರಿಶೋಧನೆಗಾಗಿ ಬಂದ ಶ್ರೀಮತಿ ಶ್ವೇತಾ ಮತ್ತು ಪವಿತ್ರ ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ದಿನ 23/11/2024ರಂದು 2022-23ನೇ ಸಾಲಿನ ನಿರ್ಮಾಣ ವಹಿಯನ್ನು ಪರಿಶೀಲಿಸಿ ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ಹೇಳಿರುತ್ತಾರೆ. ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಭೇಟಿಯ ವೇಳೆ 2ನೇ ಭೇಟಿ ಸಮಯದಲ್ಲಿ ನಾವು ಮನೆ ಭೇಟಿ ಮಾಡಿದ್ವಿ. ಆ ಮನೆ ಭೇಟಿಯಲ್ಲಿ ಪೋಷಕರೊಟ್ಟಿಗೆ ಸಂಭಾಷಣೆ ನಡೆಸಿ ಅವರ ಕುಂದುಕೊರತೆಗಳು ಅಂದರೆ ಮಕ್ಕಳಿಗೆ ಬರುವಂತಹ ಸವಲತ್ತುಗಳ ಬಗ್ಗೆ ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಲಾಯಿತು. ನಂತರ 3ನೇ ದಿನ ಇವತ್ತಿನ ದಿನ ಪಾಲಕರ ಸಭೆ. ಇಲ್ಲಿ ಪಾಲಕರ ಸಭೆಯಲ್ಲಿ ಭಾಗವಹಿಸಿದ್ದಂಥ ನಮ್ಮ ಮೂಡಬಿದ್ರೆ ತಾಲೂಕಿನ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಜಿ ಇವರು ತಮ್ಮ ಪಾಲಕರ ಸಭೆಗೆ ಭಾಗವಹಿಸಿದ ತಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ ಅಂದರೆ ಎಲ್ಲರೂ ಇಲ್ಲಿ ಬಂದು ಸೇರಿದಕ್ಕೆ ನಿಮಗೆ ಸ್ವಾಗತ ಸರ್. ಈ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮ ಶಾಲೆಯ ಬಗ್ಗೆ ಚಿಂತನೆ ನಡೆಸಿ ನಮ್ಮ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಎಲ್ಲ ವಿಷಯಗಳನ್ನು ನಮ್ಮ ಶಾಲಾ ಹಾಗೂ ಶಾಲಾ ಮಕ್ಕಳ ಉತ್ತರೋತ್ತರ ಅಭಿವೃದ್ಧಿಗೆ ಪ್ರೇರಕವಾಗಿದ್ದು, ಇನ್ನು ಮುಂದಕ್ಕೂ ಅವರು ನೀಡಿದ ಎಲ್ಲ ಮಾಹಿತಿಗಳನ್ನು ಶಾಲಾ ದಿನಗಳಲ್ಲಿ ಅಳವಡಿಸಿಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ. ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಬೇಡಿಕೆಗಳು ಈಡೇರುವಂತಾಗಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ದಾಖಲಾಗುವಂತೆ ಶ್ರಮಿಸುವಂತಾಗಲಿ ಎಂಬುದಾಗಿ ಭರವಸೆಯು ಈಡೇರುವುದಾಗಿ ಎಂದು ಹಾರೈಸುತ್ತೇನೆ. ಅನಿಸಿಕೆಯಲ್ಲಿದ್ದಂತಹ ಮುಖ್ಯ ಶಿಕ್ಷಕಿ ಸುಶೀಲಾರವರಿಗೆ ಅಭಿನಂದನೆಗಳು. ಎರಡು ಮಾತ್ರ. ಅದೇ ರೀತಿ ಮುಂದೆ ನಮ್ಮ SDMC ಅಧ್ಯಕ್ಷರಾದಂತಹ ಶ್ರೀ ವಸಂತರವರಿಂದ 2 ಮಾತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆ ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆಗೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಶಾಲಾ ಮಕ್ಕಳಿಗೆ ಹಾಗೂ ಪೋಷಕರಿಗೆ ನನಗೆ ಬಹಳ ಒಂದು ಖುಷಿಯಾಗಿದೆ ಎಂದರೆ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನಮಗೆ ನೀಡಿದ್ದಾರೆ. ಮತ್ತು ಶಾಲೆಯ ಅಭಿವೃದ್ಧಿಯ ಬಗ್ಗೆ ನಮಗೆ ಬಹಳ ಖುಷಿಯಾಯಿತು.
ಎಲ್ಲ ಶಾಲೆಯನ್ನು ಪರಿಶೀಲನೆ ಮಾಡಿ ಮತ್ತು ಮನೆಗಳಿಗೆ ಭೇಟಿ ನೀಡಿ ಪರಿಶೋಧನೆ ಮಾಡಿ ಮತ್ತು ಅತ್ಯುತ್ತಮ ಮಾಹಿತಿಗಳನ್ನು ನೀಡಿದ್ದಾರೆ. ನನಗೆ ಬಹಳ ಖುಷಿಯಾದ ವಿಷಯ ಆಗಿರ್ತದೆ. ಇನ್ನು ಮುಂದೆ ಕೂಡ ನಾವು ಮಕ್ಕಳ ಮನಸ್ಸುಗಳನ್ನು ಹೆಚ್ಚು ಈ ಶಾಲೆಯಲ್ಲಿ ಬರುವಂತೆ ನಾವು ಪ್ರಯತ್ನವನ್ನು ಮಾಡಿದೆ ಅಂತ ಹೇಳಿ ನನ್ನ ಮಾತನ್ನು ಮುಂದೆ ದಾಖಲಾತಿ ಹೆಚ್ಚಿಗೆ ಮಾಡುತ್ತೇವೆ ಎನ್ನುವ ಭರವಸೆಯೊಂದಿಗೆ ನಮ್ಮ SMC ಅಧ್ಯಕ್ಷರಾದ ಶ್ರೀ ವಸಂತರವರಿಗೆ ಅಭಿನಂದನೆಗಳು. ವೇದಿಕೆಯನ್ನು ಆಸೀನರಾಗಿರುವಂತಹ ಸಭಾಧ್ಯಕ್ಷರಾದಂತಹ ಶ್ರೀಮತಿ ಯಶೋಧ ಇವರು ಹೊಸಬೆಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುತ್ತಾರೆ. ಇವರು ತಮ್ಮ 2 ಮಾತುಗಳಿಂದ ಶುಭವನ್ನು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪಂಚಾಯತಿಗೆ ಎಲ್ಲ ಬರ್ತದೆ, ಕುಳಿತಲ್ಲೇ ಮಾತಿನಿಂದ ಎಲ್ಲವನ್ನು ಮಾಡಿಕೊಡುತ್ತೇನೆ ಎನ್ನುವ ಹುಮ್ಮಸ್ಸಿನಿಂದ ಈ ಸಭೆಯಲ್ಲಿ ಅವರು ವಿಷಯವನ್ನ ಹೇಳಿರುತ್ತಾರೆ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಕೊನೆಯದಾಗಿ ಧನ್ಯವಾದ. ಇಂದು ವೇದಿಕೆಯಲ್ಲಿರುವ ಸಭಾ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ ಹೊಸಬೆಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀಮತಿ ಯಶೋಧ ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮೂಡುಬಿದ್ರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಹರೀಶ್ ಜಿ ಅವರು ಇಂದು ಮಧ್ಯಾಹ್ನದಿಂದ ಈವರೆಗೂ ನಮ್ಮೊಡನೆ ಹಲವು ಮಾಹಿತಿಗಳನ್ನ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ SDMC ಅಧ್ಯಕ್ಷರಾದಂತಹ ಶ್ರೀ ವಸಂತರವರು ತಮ್ಮ ಭರವಸೆಯನ್ನ ಈಡೇರಿಸುವುದಾಗಿ ಹೇಳಿಕೊಂಡು ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಂಗಳದಲ್ಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಶೋಭಾರವರು ಆಗಮಿಸಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಪ್ರೆಸೀನದವರು ಅವರಿಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸಾಮಾಜಿಕ ಪರಿಶೋಧನೆಗಾಗಿ ಬಂದಂತಹ ಶ್ರೀಮತಿ ಶ್ವೇತಾ ಹಾಗೂ ಕುಮಾರಿ ಪವಿತ್ರ ಇವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದು ಶಾಲಾ ಮಕ್ಕಳ ಪೋಷಕರಾಗಿ, ಶಾಲಾ ಅಭಿಮಾನಿಗಳಾಗಿ, ಅದೇ ರೀತಿ ಪ್ರೀತಿಯ ಮಕ್ಕಳು ಇಂದು ಈ ಸಭೆಗೆ ತಾಳ್ಮೆಯಿಂದ ಕುಳಿತು ಕೇಳುವಂತಹ ಅವರಾಗಿದ್ದೀರಿ. ಹಾಗಾಗಿ ತಮಗೆಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ 3 ದಿನಗಳಲ್ಲಿ ಎಲ್ಲರಿಗೂ ನಾನು ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा। तव शुभ नामे जागे, तव शुभ आशीष मागे, गाहे तव जय गाथा। जनगण मंगलदायक जय हे भारत